Hello, hi everyone. This is Sami here from Agronomy Solutions. There's one more interesting story which I wanted to show it to my subscribers and people who are following us about the journey where people are becoming very serious about agriculture. Now we have a beautiful Mohanji and Shubha ma'am who are professionals in their own profiles. Like Sir is into postmaster job and madam is teacher here. We actually should respect the teachers the most because they are the ones who will guide the next generation to be more responsible, and they are the ones who leads a seed for the success of the next generation. So I was very much pleased. Firstly, when I was working in the office and they came here in search of seeds. They had spoken to my staff. Then they went for the visit. Then after visit, I usually take the feedbacks. I usually have kept a book where like I take a feedbacks on each and every person, and I understand what to do and how to do and what are my faults. ಸೊ ಸರ್, ತೋಟಕ್ಕೆ ಹೋದ್ ಬಂದ್ಮೇಲೆ ಏನು ಅನಿಸ್ತು ನಿಮಗೆ? ತುಂಬ ಖುಷಿ ಆಯಿತು ಸರ್. ನನಗನ್ಸಿದ ಮಟ್ಟಿಗೆ ಇದು ನೋಡಿದಾಗ ಇದು ಸ್ವರ್ಗನೇ ಧರೆಗಿಳಿದ ರೀತಿ ಫೀಲ್ ಆಯಿತು ನನಗನ್ಸಿದ ಮಟ್ಟಿಗೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ನೀವು ತೋಟನ. ಅದ್ರ ಹಿಂದೆ ನಿಮ್ಮ ಶ್ರಮ, ನಿಮ್ಮ ಅದಕ್ಕೆ ನಿಮ್ಮ ಪ್ರೀತಿ, ನಿಮ್ಮಲ್ಲಿರುವಂಥ ತೋಟದ ಬಗ್ಗೆ ಇರುವಂಥ ಕಾಳಜಿ, ಇದೆಲ್ಲ ಅದ್ರ ಮೂಲಕ ನಮಗೆ ಕಾಣಿಸ್ತದೆ ಸರ್ ನೋಡಿದಾಗ. ನಿಮ್ಮ ಆಶೀರ್ವಾದ ಸರ್. ಬಟ್ ನಮ್ದು ಏನಿದೆ ಅಂದರೆ ಒಂದು ಕಾನ್ಸೆಪ್ಟ್, what I have suffered in this field where no other investors should suffer, because now you people even you sir, you both of you are professionals, so you will not understand the pain what a person ಇದರಲ್ಲೇ ತಿಂದು ಇದರಲ್ಲೇ ಬೆಳೆದು ಇದರಲ್ಲೇ ಮಾಡೋಕ್ಕೆ ಭಾಳ ಕಷ್ಟ ಇರುತ್ತೆ. ಅಂಟಿಲ್ ಅನ್ಲೆಸ್ ಯು ಆರ್ ವೆರಿ ಮಚ್ ಸೀರಿಯಸ್ ಅಬೌಟ್ ಯುವರ್ ಪ್ರೊಫೆಷನ್. ಈಗ ನೀವು ಸೀಡ್ಸಿಗೆ ನಾನು ಫಸ್ಟ್ ಬಂದೆ, ಗ್ಲಿಮ್ಸ್ ಮೇಡಮ್ ಅಂಡ್ ಸರ್ ಬಂದಿದ್ದಾರೆ, ಇವ್ರು ಹೇಳಿದ್ರು ಬರ್ತಾ ಇದ್ದಾರೆ. ಸೊ ನೀವು ಬೈಕಲ್ಲಿ ಬಂದು ದೆನ್ ಯು ಸೆಟ್ ಸರ್ ನಮ್ಮ ಹತ್ರ ಕಾರ್ ಇದ್ರು ನಾವು ಬೈಕಲ್ಲಿ ಬಂದ್ವಿ, ಯಾಕಂದರೆ ನಾವು ತೋಟ ನೋಡ್ಕೊಂಡು ಈ ಕಡೆ ತೋಟಗಳು ನೋಡ್ಕೊಂಡು ಬರಬೇಕಿತ್ತು. ಸೊ ದ್ಯಾಟ್ ಶೋಸ್ ದ ಇಂಟ್ರೆಸ್ಟ್. ಈಗ ನೀವು ಇಬ್ಬರು ಆಸ್ ಎ ಸೆಟ್, ನಮ್ಮ ಮನೆಯಲ್ಲೂ ನಮ್ಮ ತಾಯಿ 70 ವರ್ಷ, ನಮ್ಮ ತಂದೆಗೆ 76 ವರ್ಷ. ಸ್ಟಿಲ್ ನಮ್ಮ ಸ್ಟಾಫಿಗೆಲ್ಲ ಕೇಳ್ಕೊಳ್ಳಿ ನೀವು, ಸ್ಟಿಲ್ ವಿ ಹ್ಯಾವ್ ಅ ಕಲೆಕ್ಟಿವ್ ಡೆಸಿಷನ್ ಬಿಕಾಸ್ ವಿ ಲವ್ ಅಗ್ರಿಕಲ್ಚರ್ ಅಂಡ್ ವಿ ಲವ್ ಅವರ್ ಪ್ರೊಫೆಷನ್ಸ್ ವಾಟ್ ಎಕ್ಸಾಕ್ಟ್ಲಿ ವಿ ಡೂ. ಸೊ ವೆನ್ ಮ್ಯಾಮ್ ಸೆಡ್ ಮ್ಯಾಮ್ ಇಸ್ ಅ ಟೀಚರ್, ಐ ವಾಸ್ ವೆರಿ ಮಚ್ ಇನ್ಸ್ಪೈರ್ಡ್. ಯಾಕಂದರೆ ಟೀಚರ್ಸ್ ಆರ್ ದ ಒನ್ who I mean they are the ones who represent our next generation. They are the ones who is actually responsible for the success of our stories. Like ನನ್ನ ಸ್ಟೋರಿಗೂ my teachers like Dr. Sunil Anta, he's a professional agronomist where he taught me a lot of things, so I respect him. My father again, he is a hardcore agriculture ನಲ್ಲೇ ತೊಡಗಿಸ್ಕೊಂಡಿದ್ರು, so he has taught me a lot. ಸೊ ದಿಸ್ ಆರ್ ದ ಡಿಫ್ರೆಂಟ್ ಥಿಂಗ್ಸ್. ನಾನು ಇನ್ನೊಂದು ಪಾಯಿಂಟ್ ಏನು ಕೇಳಬೇಕು ಅಂದರೆ ಸರ್, ಈಗ ನೀವು ರೋಬಸ್ಟಾ ಯಾಕೆ ಬಂದ್ರಿ ಅದೊಂದು ಮೆಸೇಜು. ನಾವು ಇನಿಷಿಯಲಿ ಈಗ 8-9 ಇಯರ್ಸ್ ಆಗೋಯ್ತು ಸರ್. ಅರೇಬಿಕಾ ಇನಿಷಿಯಲಿ ನಾವು ಅರೇಬಿಕಾನೇ ಪ್ಲಾನ್ ಮಾಡಿದ್ದು, ಚಂದ್ರಗಿರಿ ವಿತ್ ಹೇಮಾವತಿ ಮಿಕ್ಸ್ಡ್ ಸೀಡ್ಸ್ನ ಮಾಡಿದ್ರು. ನಾನು ಈ ಕಳೆದ 7-8 ವರ್ಷದಲ್ಲಿ ನೋಡಿದ ಮಟ್ಟಿಗೆ ನಮ್ಮ ಗದ್ದೆಗಳಿಗೆ ತರಿ ಮಿಶ್ರಿತ ಭೂಮಿಗೆ ಯಾವುದೇ ಕಾರಣಕ್ಕೂ ಅರೇಬಿಕಾ ಸೂಟಬಲ್ ಆಗೋದಿಲ್ಲ ಅನ್ನೋದು ನಾನು ನೋಡಿದ ಮಟ್ಟಿಗೆ ನನಗೆ ಸಿಕ್ಕಂತ ಕಹಿ ಅನುಭವ ಸರ್. ಅದಕ್ಕೋಸ್ಕರ ಹೇಗಾದ್ರೂ ಮಾಡಿ ನಾವು ಫುಲ್ ರೀಪ್ಲಾಂಟ್ ಮಾಡಿ ಯಾಕೇನೇ ಯೂಸ್ ಮಾಡಿದ್ರು ಕೂಡ ಮಣ್ಣಿನ ಸೇದುವಿಕೆಯಿಂದಾಗಿ ಫ್ರೀ ಆಗದಿರೋದ್ರಿಂದ ಗಿಡಗಳು ಒಣಗೋಗ್ತಾ ಇದ್ದಾವೆ. 500 ಗಿಡಗಳು ಬರ್ತಾ ಇದೆ. ಅದು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿದೆ ಸರ್. ಎಷ್ಟೇ ಎಫರ್ಟ್ ಹಾಕಿ ಪ್ರೀತಿಯಿಂದ ನಾವು ಏನೇ ಮಾಡಿದ್ರು ಕೂಡ ಅದಕ್ಕೆ ಪ್ರತಿಫಲ ಸಿಗ್ಲಿಲ್ಲ ಅಂದಾಗ. ಸೊ ವಾಟ್ ಸರ್ ಪಾಯಿಂಟ್ ಇಸ್ ವೆರಿ ವ್ಯಾಲ್ಯೂಬಲ್ ಪಾಯಿಂಟ್ ವೇರ್ ಮೋಸ್ಟ್ ಆಫ್ ದ ಸಬ್ಸ್ಕ್ರೈಬರ್ಸ್ ಹ್ಯಾವ್ ಟು ಪುಟ್ ಇನ್ ದೇರ್ ಮೈಂಡ್ಸ್. ಗದ್ದೆ ಜಾಗದಲ್ಲಿ ಯಾವಾಗ ಸರ್ ಹಾಕಿದ್ರು, ವೆರಿ ವ್ಯಾಲಿಡ್ ಪಾಯಿಂಟ್. ಅಲ್ಲಿ ಮಣ್ಣು ಟೈಟ್ ಆಗೋದು ಬೇಸಿಗೆಯಲ್ಲಿ, ಮತ್ತೆ ಇಮಿಡಿಯೇಟ್ಲಿ ಮಳೆ ಇದ್ದಾಗ ಹೆಚ್ಚಿಗೆ ವಾಟರ್ ಫ್ಲೋ ಜಾಸ್ತಿ ಆಗೋದು, ಪ್ಲಸ್
ಅಲ್ಲಿ ಮಾಯ್ಶ್ಚರ್ ಜಾಸ್ತಿ ಆಗೋದು, ನೀರು ನಿಂತ್ಕೊಳ್ಳೋದು, ಸೊ ಆರ್ ನಾಟ್ ಸೂಟಬಲ್ ಫಾರ್ ಅರೇಬಿಕಾ ಅಂತ ಸರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಮಿಡಿಯೇಟ್ಲಿ ಹಿ ವಾಂಟೆಡ್ ಟು ಶಿಫ್ಟ್ ಇಟ್ ಡೌನ್ ಟು ರೋಬಸ್ಟಾ. ಸೊ ಅದಕ್ಕೆ ನಮ್ಮ ತೋಟಕ್ಕೆ ಬಂದರು. ಖಂಡಿತ ಸರ್. ಅಡಿಕೆ ಇದೆ, ತುಂಬಾ ಚೆನ್ನಾಗಿದೆ. ಅಡಿಕೆ ತುಂಬಾ ಅಡಿಕೆ ಚೆನ್ನಾಗಿದೆ. ಅದ್ರ ಮಧ್ಯೆ ಈಗ ನಾನು C/R ಅನ್ಕೊಂಡು. ಓಕೆ ಓಕೆ. ಈಗ ವೈ C/R? ವಾಟ್ ಮೇಡ್ ಯು ಟು ಸಿ ದ C/R? ಬಿಕಾಸ್ ಆಫ್ ಇದು ಕಾಫಿ ಬೋರ್ಡ್ ಸಜೆಸ್ಟೆಡ್ ತಳಿ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ನಾನು ಮೊನ್ನೆ CCRI ಹೋದಾಗ್ಲೂ ಕೂಡ ನಾನು ಮೊನ್ನೆ ಹೋಗಿದ್ದೆ ಲಾಸ್ಟ್ ವೀಕ್. ಅದು ಕೂಡ ನೋಡ್ಬಿಟ್ಟಾಗ ಕಾಫಿ ಬೋರ್ಡ್ ಇಂದ ಸಜೆಸ್ಟ್ ಆಗಿರೋಂತ ಏಕಮಾತ್ರ ತಳಿ ಇದು. ಜೊತೆಗೆ ಬೇರೆ ದಿನೆಲ್ಲ ಇದೆ, ಬಟ್ ನಮ್ಮ ತರಿ ಭೂಮಿಗೆ ಹೆಚ್ಚು ಸೂಕ್ತವಾಗಿರೋಂತ ತಳಿ ಇದು ಅಂತ ನಾನು ಅನ್ಕೊಳ್ತೀನಿ. ಓಕೆ ಓಕೆ ಓಕೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಇರುವಂತ ಚಾಂಪಿಯನ್ ಸೀಡ್ಸ್ ಏನು ಒಳ್ಳೆ ಚೆನ್ನಾಗಿರೋಂಥ ಗಿಡಗಳು ನೋಡಿದಾಗ ನನಗೂ ಕೂಡ ಇನ್ಸ್ಪೈರ್ ಆಯ್ತು. ನಿಮ್ ತೋಟ ನೋಡಿದ್ಮೇಲೆ ಇನ್ನೂ ಕೂಡ ಅದು ಖಂಡಿತ ದುಪ್ಪಟ್ಟಾಯ್ತು ಸರ್. ನೀವು ಒಂದು ಮಾತು ಹೇಳಿದ್ರಲ್ಲ ಸರ್, ಏನು ಅಷ್ಟೇ ಶ್ರಮ ಆಗಿದೆ, ಪ್ರೀತಿ ಇದೆ ಸರ್, ಬರೀ ಶ್ರಮ ಅಷ್ಟೇ ಅಲ್ಲ. So it has gone through all my efforts, my image, all has gone for this. Madam, ನಿಮ್ಮ ಅನಿಸಿಕೆ ಏನು ಅನಿಸ್ತು? ಆಮೇಲೆ ಲೈಕ್ ವೇರ್ ವಿ ಹ್ಯಾವ್ ಟು ಇಂಪ್ರೂವ್, ಹೌ ವಿ ಶುಡ್ ಗೋ ಅಹೆಡ್, ಬಿಕಾಸ್ ಯು ಆರ್ ಮಚ್ ಮೋರ್ ಕಲೆಕ್ಟಿವ್ ಅಂಡ್ ಕಾಂಪೋಸ್ಟ್. ನಿಮ್ಮ ಅನಿಸಿಕೆ ಸ್ವಲ್ಪ ಹೇಳಿ. ನಮ್ಮ ತೋಟಕ್ಕೆ ಬಂದ ಮೇಲೆ ಏನು ಅನಿಸ್ತು? ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ನಾವು ಎಲ್ಲೋ ಹುಡ್ಕೊಂಡು ನಾವು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಎಲ್ಲೋ ಏನೋ ನೋಡ್ಕೋತೀವಿ ಅಂತಲ್ಲ, ನಮ್ಮ ಜಾಗದಲ್ಲಿ ನಮ್ಮ ಶ್ರಮದಲ್ಲಿ ಇವೆಲ್ಲ ನಿಮ್ ಹೆಂಗೆ ಪ್ರತಿಯೊಂದನ್ನು ನಿಮ್ಮ ಮಗು ತರ ಸಾಕೊಂಡಿದ್ದೀರಿ. ಮಾತ್ರ ಪ್ರತಿಯೊಂದು ಗಿಡನು ಅಲ್ಲಿ ನಮ್ಮ ಸರ್ ಒಂದು ಮಾತು ಹೇಳೋರು, ಒಂದು ಗಿಡದ ಮುಂದೆ ನಿಂತು ಆ ಗಿಡಕ್ಕೆ ತೂತು ಅಂತ 4 ಸಲ ಬೈದ್ರೆ ಸತ್ತೋಗತ್ತಂತದ್ದು. ಗಿಡ ನಮ್ಮ ಮಾತು ಕೇಳುತ್ತೆ. ಅದೇ ಮತ್ತೆ ನಮ್ಮನೆಯವ್ರು ಹೇಳೋರು ಯಾವಾಗ್ಲೂ, ಒಬ್ಬ ಓನರ್ ಆದವನು ತೋಟದೊಳಗೆ ಓಡಾಡಿದ್ರೆ ನನ್ನ ಸಾಕಿರೋನೊಬ್ಬ ಬರ್ತಾ ಇದ್ದಾನೆ ಅಂತ ಖುಷಿ ಇರುತ್ತೆ, ಜೀವಂತವಾಗಿರ್ತಾವು ಅಂತ ಇವ್ರು ಯಾವಾಗ್ಲೂ ಹೇಳೋರು. ನಾವು ಓನರ್ ಓಡಾಡಿದ್ರೆ ಆ ಗಿಡಗಳಿಗೆ ತಂದೆ ತಾಯಿ ಮುಟ್ಟಿದಷ್ಟು ಫೀಲ್ ಆಗುತ್ತೆ ಅಂತ ಹೇಳೋರು ಇವ್ರು ನನ್ಗೆ. ಆಕ್ಚುಲಿ ನನ್ ಮಲ್ನಾಡಲ್ಲ, ನಾನು ಅರಸೀಕೆರೆ ಸೈಡ್ ಅವಳು. ನನ್ಗೆ ಇದ್ರ ಅನುಭವ ಯಾವ್ದು ಇಲ್ಲ ಸರ್. ನನ್ಗೆ ಇವಾಗ ಬಂದ್ಮೇಲೆ ಆಕ್ಚುಲಿ ನನ್ ಬೇಸಿಗೆಲೆಲ್ಲ ನಾನ್ ನಮ್ಮೂರಿಗೆ ಹೋಗಕ್ಕೆ ಇಷ್ಟನೇ ಪಡಲ್ಲ, ಅಷ್ಟು ಬಿಸಿಲು ಅದು ಅನ್ಸುತ್ತೆ ನನ್ಗೆ. ಖುಷಿ ಆಗುತ್ತೆ. ನನ್ ಆಕ್ಚುಲಿ ನಂಗೆ ಇವತ್ತು ಕೆಲಸ ಜಾಸ್ತಿ ಇತ್ತು, ಆದ್ರೂ ಇವ್ರು ಇದೊಂದು ತೋಟಕ್ಕೆ ಹೋಗ್ತೀನಿ ಅಂತ ವಿಡಿಯೋ ತೋರ್ಸಿದ್ಮೇಲೆ ಅದನ್ನ ಸೈಡ್ ಇಟ್ಟು ನಾನು ಬಂದಿದ್ದೀನಿ ಸರ್ ಜೊತೆನಲ್ಲಿ. ತೋಟ ನೋಡ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ. ತುಂಬಾ ಖುಷಿ ಇತ್ತು ಅದು ವಿಡಿಯೋಸ್ ನೋಡಿ, ಹಾಗಾಗಿ ಬಂದೆ ಸರ್. ಬಂದ್ಮೇಲೆ ವಿಡಿಯೋಸ್ ತರಾನೇ ಇದೆಯಾ ತೋಟ? ವಿಡಿಯೋಸ್ ತರ ಅಂತಲ್ಲ ಸರ್, ಅದ್ರಲ್ಲಿ ಏನೋ ಸ್ವಲ್ಪ ನೋಡ್ತೀವಿ, ಬಟ್ ಇಲ್ಲಿ ಬಂದಾಗ ಎಷ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೋ ಇಲ್ವೋ? ಮಾಡಿದ್ದೀನಿ ಸರ್ ನಾನು. ಅಲ್ಲ ಮೇಡಮ್ ಮಾಡಿದ್ರು ಇಲ್ವೋ? ಮೇಡಮ್ ನೀವು ಮಾಡಬೇಕು, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಎಲ್ಲ ಅವ್ರ ತಂದೆ ತಾಯಿ ಹೇಳಿ. ಸೊ such a beautiful words what she said. She is not from Malnad, but she loves to be in Malnad, and she has become very serious about the agriculture. So agriculture is all about a serious business. What we learn from them, just for seeds, they have come in a bike. They wanted to explore what exactly Sakleshpur region estates are. Belur kshetradalli ಏನಿದೆ, ಸಕಲೇಶ್ಪುರ್ ಕ್ಷೇತ್ರದಲ್ಲಿ ಏನಿದೆ. So they wanted to see from their own eyes and understand better. So while traveling, even I do the same. While traveling, I'll be seeing the other estates, what's happening, what exactly we have to do. So this story also inspires us that like we have to be very serious about our business. What exactly are we doing? How we doing? What we are doing? So sir told why from Arabica to Robusta. Madam told why she loves Malnad region. So these are the few things what we have to learn in our process or in our journey of agriculture. So agronomy solutions is all about agriculture is our culture. ನನ್ನ ಸ್ಲೋಗನ್ ಇದೆ ಸರ್, ನಾನು ಏನಿದೆ ಅಗ್ರಿಕಲ್ಚರ್ ಇಸ್ ಅವರ್ ಕಲ್ಚರ್ ಅಂತ ಒಂದು ಸ್ಲೋಗನ್ ಪೇಟೆಂಟ್ ಮಾಡಿಸಿದ್ದೀನಿ. ಪ್ಲಸ್ ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅಂದರೆ ಕೃಷಿಯೇ ನಮ್ಮ ಸಂಸ್ಕೃತಿ. ಸೊ ಯಾರು ಬಂದರೂ ನಮ್ಮ ಕಲ್ಚರ್, ನಾವು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ರೇನು ನಮ್ಮ ಕಲ್ಚರೇ ಅಗ್ರಿಕಲ್ಚರ್, ನಮ್ಮ ಸಂಸ್ಕೃತಿನೇ ಅಗ್ರಿಕಲ್ಚರ್. ಹೇಳಿದ್ದು ಮತ್ತೊಂದು ಮಾತು ನನಗೆ ತುಂಬಾ ಇಷ್ಟ ಆಯ್ತು ಸರ್. ನೀವು ಇಲ್ಲಿಂದ ನಮ್ಮಿಂದ ಸೀಡ್ಸ್ ತಗೊಂಡೋಗೋ ಜೊತೆಗೆ ನೀವು ಮುಂದೆ ಅದು ಬೆಳೆದು ನಿಮ್ಮಿಂದ ಸಿಗುತ್ತಲ್ಲ ಬ್ಲೆಸ್ಸಿಂಗ್ಸ್, ಅಷ್ಟು ನನಗೆ ಸಾಕು ಅಂತ ಹೇಳ್ತೀರಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಸರ್ ಅಷ್ಟೇ ಸರ್. ಜೀವನದಲ್ಲಿ ಏನಿದೆ, ಆಮೇಲೆ ಸಿ ಲೈಫ್ ವಿ ಲೀವ್ ಫಾರ್ 60 years. ಇನ್ ದಿಸ್ 60 years we have to show the whole picture. In the whole picture, like we have a social responsibilities towards the society. No matter I am doing money in this, okay, but now one concept ಏನು ಮಾಡ್ತಾ ಇದೀವಿ ಅಂದ್ರೆ ಫಾರ್ಮ್ ಟು ಫಾರ್ಮರ್ಸ್. ಸೊ ನಮ್ಮ ಫಾರ್ಮಿಗೆ ಬನ್ನಿ, ಯು ಎಂಜಾಯ್. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಗ್ಯಾಸ್ ಸಿಲಿಂಡರ್ ಖಾಲಿ ಆಗ್ಬಿಟ್ಟಿದೆ.
ವಿ ಕುಡಂಟ್ ಸರ್ವ್ ಯು ಎನಿಥಿಂಗ್. ಐ ಆಮ್ ಸಾರಿ. ಸೊ ಏನಿದೆ ನಮ್ಮ ಕಲ್ಚರೇ ಅಷ್ಟು. ಏನು ಕೃಷಿ ಏನು ಹೇಳುತ್ತೆ ಅಂದ್ರೆ, whoever comes, welcome them, share the knowledge what you have and learn from each other. So that's the only thing what we see. But most of the people, they come, they enjoy, they sit and go. So I take a lot of feedbacks from them also. So each and every feedback is important. So Agronomy Solutions is all about agriculture is our culture, Krishi and Amma Samskriti. People who have not liked my video, please like my video, subscribe the channel, and please do not forget to comment. If you people want to visit my estate, please comment on the DP so that we'll slot you an appointment, we'll give you a timing. Please do not forget to comment and subscribe our channel. Thank you, one and all. Thank you.